ಹಾಯ್ ನಮಸ್ಕಾರ. ಅಂತೂ ಇಂತೂ ಅಜ್ಜಯ್ಯ ನೊಣವಿನ ಕೆರೆ ಅಜ್ಜಯ್ಯ ಮಾತ್ ಕೊಟ್ಟಂಗೆ ಡಿ.ಕೆ. ಶಿವಕುಮಾರ್ ಅವರ ಟೈಮ್ ಕೂಡ ಬಂದಂಗೆ ಕಾಣಿಸ್ತಾ ಇದೆ. ಸಿಎಂ ಆಗ್ತೀಯಾ, ತಲೆ ಕೆಡಿಸ್ಕೋಬೇಡ ಅಂತ ಭವಿಷ್ಯ ನುಡಿದಿದ್ದು ಇದೇ ನೊಣವಿನ ಕೆರೆ ಅಜ್ಜಯ್ಯ. ಇಡಿ ಲಾಕ್ ಮಾಡಿದ ಟೈಮ್ನಲ್ಲಿ, ಎಲೆಕ್ಷನ್ ಟೈಮ್ನಲ್ಲಿ, ರಿಸಲ್ಟ್ ಬಂದಾಗ, ಅಧ್ಯಕ್ಷ ಸ್ಥಾನ ಬೇಕು ಅಂದಾಗ, ಕಷ್ಟ ಅಂತ ಬಂದಾಗ, ಡಿಸಿಷನ್ ತಗೋಬೇಕು ಅಂದಾಗ ಡಿ.ಕೆ. ಶಿವಕುಮಾರ್ ಮೊದಲು ಹೋಗ್ತಾ ಇದ್ದಿದ್ದು ಇದೇ ಅಜ್ಜಯ್ಯನ ಕಡೆಗೆ. ಹಾಗಾದ್ರೆ ಯಾರವರು, ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನ್ ಹೇಳ್ತಾರೆ? ಡಿ.ಕೆ. ಶಿವಕುಮಾರ್ ಯಾಕೆ ಇಷ್ಟೊಂದು ನಂಬ್ತಾರೆ? ನೋಡಿ, ಈ ನೊಣವಿನ ಕೆರೆ ಅಜ್ಜಯ್ಯನ ಗದ್ದುಗೆ ಇದೆಯಲ್ಲ, ಇದು ತುಮಕೂರು ಹತ್ರ ಇದೆ. ತುಮಕೂರಿನ ಬಳಿ ತಿಪಟೂರಿನ ನೊಣವಿನ ಕೆರೆ ಬಳಿ ಇರೋದು. ಸಾವಿರಾರು ವರ್ಷದ ಇತಿಹಾಸ ಇದೆ ಬಿಡಿ ಇದಕ್ಕೆ. ಮಹಾರಾಷ್ಟ್ರದಿಂದ ಬಂದ ಕಾಡಸಿದ್ದೇಶ್ವರ ಸ್ವಾಮಿಗಳು ಇಲ್ಲಿ ಅನುಷ್ಠಾನ ಮಾಡಿ ಇಲ್ಲೇ ಲಿಂಗೈಕ್ಯರಾಗಿರುವಂತಹ ಜಾಗ ಇದು. ಬಹಳ ಪವಿತ್ರವಾದುದು ಮತ್ತು ಸಿಕ್ಕಾಪಟ್ಟೆ ಪವರ್ಫುಲ್. ನೋಡಿ, ಈಗ ಇಲ್ಲಿನ ಪೀಠಾಧ್ಯಕ್ಷರು ಡಾಕ್ಟರ್ ಕರಿವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಸ್ವಾಮೀಜಿ ಅಂತ. ವಾಕ್ ಸಿದ್ಧಿಗೆ ಹೆಸರುವಾಸಿ ಇವರು. ಅಂದ್ರೆ ಇವ್ರು ಹೇಳಿದ್ದೆಲ್ಲ ಆಗುತ್ತೆ ಅನ್ನೋ ನಂಬಿಕೆ. ಎಲ್ಲರ ಸಂಕಲ್ಪದ ಮೇರೆಗೆ ಶ್ರೀಮಠದ ಆಶೀರ್ವಾದ ಅವರಿಗಿದೆ. ಸಮಯದ ಅವಕಾಶ ಕಾದು ಅವರು ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕಲ್ಪಿಸ್ಕೊಳ್ತಾರೆ. ತದನಂತರ ಶ್ರೀಮಠದ ಆಶೀರ್ವಾದ ಅವ್ರಿಗಿರ್ತೈತಿ. ಅನುಷ್ಠಾನ ಪುರುಷ ಅಂತಲೂ ಇವ್ರನ್ನ ಕರೀತಾರೆ. ಇವ್ರು ಹೇಳಿದ್ದನ್ನ ಡಿ.ಕೆ. ಶಿವಕುಮಾರ್ ಒಬ್ಬರೇ ಅಲ್ಲ ರೀ, ದೇವರಾಜ ಅರಸು ಅಂತವರು ಕೂಡ ಭವಿಷ್ಯ ಕೇಳ್ಕೊಂಡು ಹೋಗಿದ್ದಾರೆ. ಈಗ ಈ ಡಿ.ಕೆ. ವಿಷಯಕ್ಕೆ ಬರೋಣ. ಈ ಮಠಕ್ಕೂ ಡಿ.ಕೆ. ಶಿವಕುಮಾರ್ಗೂ ಸುಮಾರು 20 ವರ್ಷಗಳಿಂದಲೂ ಕೂಡ ಸಂಬಂಧ ಇದೆ. 20 ವರ್ಷದಿಂದಲೂ ಅವ್ರು ಹೇಳ್ದಂಗೆ ನಡ್ಕ ಬಂದಿದ್ದಾರೆ ಡಿ.ಕೆ. ಶಿವಕುಮಾರ್. ಅಜ್ಜಯ್ಯ ಏನ್ ಹೇಳ್ತಾರೋ ಅದನ್ನ ಚಾಚೂ ತಪ್ಪದೆ ಪಾಲಿಸ್ಕೊಂಡು ಬಂದಿದ್ದಾರೆ. ನಿಮಗೆ ಗೊತ್ತಾ ಡಿ.ಕೆ. ಶಿವಕುಮಾರ್ ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದಾರೆ? ಅದು ಇಂಥ ಅವಕಾಶದಲ್ಲೂ ಅಂತ. ನೋಡಿ, ಮಾತಾಡಿದ್ರೆ ಮುತ್ತೊಡಿಯುತ್ತೆ, ಕೆಲ್ಸ ಕೆಡುತ್ತೆ. ಇದನ್ನ ಹೇಳಿದ್ದು ಬೇರೆ ಯಾರು ಅಲ್ಲ, ಇದೇ ಅಜ್ಜಯ್ಯ. ಈಗ ಮಾತ್ರ ಅಲ್ಲ, ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನವನಾದ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅನ್ನುವ ತನಕ, ಅಂದ್ರೆ ಪ್ರಮಾಣ ವಚನ ಸ್ವೀಕಾರ ಮಾಡುವ ತನಕ ಹಿಂಗೇ ಇರಬೇಕು ಅನ್ನುವ ಆಜ್ಞೆ ಬಂದಿರೋದು ಅಲ್ಲಿಂದಲೇ. ಎಲ್ಲವೂ ಆ ನೊಣವಿನ ಕೆರೆ ಅಜ್ಜಯ್ಯನ ಮಹಿಮೆನೇ ಇರ್ಬೋದೇನೋ. ಏನಂತೀರಾ? ನಮಸ್ಕಾರ.